ಆಕಾಶವಾಣಿ ಧಾರವಾಡ. ಮೇರು ಸಾಹಿತಿ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ್ ಅವರ ಬದುಕು ಬರಹ ಈ ಬಗ್ಗೆ ಮಾತನಾಡುತ್ತಾರೆ ಮಲ್ಲಿಕಾರ್ಜುನ್ ಹಿರೇಮಠ್. ಡಾಕ್ಟರ್ ಪಂಚಾಕ್ಷರಿ ಹಿರೇಮಠರ ಬದುಕು ಬರಹ ಬಗ್ಗೆ ಮಾತಾಡೋ ಮೂಲಕ ಅವರಿಗೆ ನನ್ನ ನುಡಿನಮನಗಳನ್ನು ಸಲ್ಲಿಸ್ತೇನೆ. ಇದೇ ಮಾರ್ಚ್ 14, 2025 ಸ್ವಾತಂತ್ರ್ಯ ಹೋರಾಟಗಾರ, ಹಿರಿಯ ಸಾಹಿತಿ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ ಅವರು ತಮ್ಮ 92ನೇ ವಯಸ್ಸಿನಲ್ಲಿ ತುಂಬು ಬಾಳನ್ನ ಬಾಳಿ ನಮ್ಮನ್ನಾಗಲಿದರು. ಪಂಚಾಕ್ಷರಿ ಹಿರೇಮಠರ ಬದುಕು ಮತ್ತು ಬರಹಗಳ ನಡುವೆ ಅಭಿನ್ನತೆ ಇತ್ತು. ಅವರು ತಮ್ಮ ಬರಹಗಳಲ್ಲಿ ಯಾವ ಮೌಲ್ಯಗಳನ್ನು ಪ್ರತಿಪಾದಿಸಿದರೋ ಹಾಗೇ ಬದುಕಿದರು. ಸಾಹಿತಿ ಬದುಕಿಗೆ ಸಮಷ್ಟಿ ಹಿತಕ್ಕೆ ಬದ್ಧವಾಗಿರಬೇಕು ಅನ್ನೋದು ಅವರ ನಿಲುವಾಗಿತ್ತು. ಪ್ರೀತಿ, ಸೌಹಾರ್ದತೆ, ವಿಶ್ವಬಂಧುತ್ವ ಅವರು ಪ್ರತಿಪಾದಿಸಿದ ಮೌಲ್ಯಗಳು. ನನ್ನ ಬದುಕು ಮತ್ತು ಸಾಹಿತ್ಯ ರಚನೆ ಹೃದಯಗಳನ್ನು ಜೋಡಿಸುವುದೇ ಆಗಿದೆ. ಅದೂ ಅಲ್ಲದೆ ಮಾನವ ಜೀವನದ ಅಭ್ಯುದಯ ಹಾಗೂ ಜೀವನದಲ್ಲಿ ನೈತಿಕತೆ ಸ್ಥಾಪಿಸುವುದು ನನ್ನ ಜೀವನ ಬರವಣಿಗೆ ಉದ್ದೇಶ ಅಂತ ಒಂದೆಡೆ ಹೇಳಿದ್ದಾರೆ. ಅವರು ನನ್ನ ಕಾವ್ಯಧರ್ಮ ಅನ್ನೋ ಕವಿತೆಯಲ್ಲಿ ತಮ್ಮ ಜೀವನ ಹಾಗೂ ಕಾವ್ಯಧರ್ಮದ ಬಗ್ಗೆ ಹೇಳಿಕೊಂಡಿದ್ದಾರೆ. ಲೋಕಕ್ಕೂ ಪ್ರೀತಿ ಬಳ್ಳಿ ಹಬ್ಬಿಸುವುದೇ ನನ್ನ ಕಾವ್ಯಧರ್ಮವು, ಅದೇ ನನ್ನ ಜೀವನ ಧರ್ಮವು. ಅವರು ಮೂಲತಃ ಭಾವಜೀವಿ, ಆದರ್ಶವಾದಿ ಹಾಗೂ ರಮ್ಯ ಮನೋಧರ್ಮದವರು. ಅವರ ಮೇಲೆ ಅವರ ತಾಯಿ ಮತ್ತು ಮೃತ್ಯುಂಜಯಪ್ಪಗಳ ಪ್ರಭಾವ ಇದೆ. ಅವರ ಬರವಣಿಗೆಯ ಮೇಲೆ ತುಳಸಿದಾಸ, ರವೀಂದ್ರ, ಚಂಡಿದಾಸ, ಜಯದೇವ, ಕಬೀರ್, ಗಾಲಿಬ್, ಸಾಹಿರ್, ಸೂಫಿ, ಪರ್ಷಿಯನ್ ಅನುಭಾವಿ ಕವಿಗಳ ಪ್ರಭಾವವನ್ನು ನಾವು ಕಾಣ್ತೇವೆ. ಅವರದು ಪ್ರಭಾವಿ ವ್ಯಕ್ತಿತ್ವವಾಗಿತ್ತು. ಸದಾ ಪ್ರಸನ್ನ ಮುಖಭಾವ, ಕ್ರಿಸ್ಮ್ಯಾಟಿಕ್ ಪರ್ಸನಾಲಿಟಿ ಅಂತಾರಲ್ಲ ಹಾಗೆ, ಸೂಜಿಗಲ್ಲಿನ ಹಾಗೆ ಸೆಳೆತಕ್ಕಂಥ ಆಕರ್ಷಕ ವ್ಯಕ್ತಿತ್ವ ಅವರದಾಗಿತ್ತು. ಅವರ ಅಭಿನಂದನ ಗ್ರಂಥದ ಶೀರ್ಷಿಕೆ ವಾತ್ಸಲ್ಯ ಅಂತ. ಅದು ಅವರ ವ್ಯಕ್ತಿತ್ವದ ಪ್ರಧಾನ ಗುಣವನ್ನು ಸೂಚಿಸುವಂಥದ್ದಾಗಿತ್ತು. ಅವರು ತಮ್ಮ ವಿದ್ಯಾರ್ಥಿನಿಯರಿಗೆ ಫಾದರ್ ಫಿಗರ್ ಆಗಿದ್ದರು. ಅವರು ತಮ್ಮ ಜ್ಞಾನ ಸಂಪತ್ತನ್ನು ಅವರಿಗೆ ಹಂಚುತ್ತಾ ಅವರ ಪ್ರೀತಿ, ವಿಶ್ವಾಸ ಗಳಿಸಿಕೊಂಡಿದ್ದರು. ತಮ್ಮ ವಿದ್ಯಾರ್ಥಿಗಳಲ್ಲಿ ಅವರು ಜೀವನ ಬಗೆಗೆ ಪ್ರೀತಿ, ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವ ಹಂಬಲವುಳ್ಳವರಾಗಿದ್ದರು. ಅನೇಕರು ಅವರನ್ನು ಅಪ್ಪಾಜಿ ಅಂತ ಸಂಬೋಧಿಸುತ್ತಿದ್ದರು. ಅವರು ಶ್ರೇಷ್ಠ ವಾಗ್ಮಿಯಾಗಿದ್ದರು. ಸಾವಿರಾರು ಜನ ಸೇರಿರಲಿ ಅವರೆಲ್ಲ ಸ್ತಬ್ಧರಾಗಿ ಅವರ ಮಾತುಗಳನ್ನೆಲ್ಲ ಲಕ್ಷ್ಯಗೊಟ್ಟು ಕೇಳುವ ಹಾಗೆ ಸೆಳೆಯುವ ಗುಣ ಅವರ ಮಾತಿಗಿತ್ತು. ಅವರ ಭಾಷಣಗಳನ್ನು ಕೇಳಿದವರೆಲ್ಲ ಅವರ ಕಂಚಿನ ಕಂಠವನ್ನು, ಮಾತುಗಳ ಸ್ಫುಟತೆಯನ್ನು ಮೆಚ್ಚಿಕೊಂಡಿದ್ದರು. ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಪ್ರೀತಿ ಮತ್ತು ಸೌಹಾರ್ದತೆಯ ಮೌಲ್ಯಗಳನ್ನೇ ಅವರು ಪ್ರತಿಪಾದಿಸಿದರು. ದ್ವೇಷವನ್ನು ದ್ವೇಷದಿಂದ ಶಮನ ಮಾಡಲಾಗುವುದಿಲ್ಲ, ಬೆಂಕಿಯನ್ನು ಬೆಂಕಿಯಿಂದ ನಂದಿಸಲಾಗುವುದಿಲ್ಲ, ರಕ್ತವನ್ನು ರಕ್ತದಿಂದ ತೊಳೆಯಲಾಗುವುದಿಲ್ಲ. ಇವೆಲ್ಲವನ್ನು ಪ್ರೀತಿಯ ಅನುಕಂಪದ ಲೇಪನದಿಂದ ಮಾತ್ರ ಇಲ್ಲವಾಗಿಸಬಹುದು. ಅವರು ಲೋಕಸಂಚಾರಿಯಾಗಿದ್ದರು. ರಾಮೇಶ್ವರದಿಂದ ಅಭೇದ್ಯವಾದ ಹಿಮಾಲಯದವರೆಗೆ ದೇಶದ ಉದ್ದಗಲಕ್ಕೂ ಸಂಚರಿಸುತ್ತಾ ಭಾರತದ ಬಹುತ್ವವನ್ನು ತೀರ ಸನಿಹದಿಂದ ಕಂಡವರು. ವಿದೇಶಗಳಲ್ಲಿ ನಡೆದ ಹಲವಾರು ಸಭೆ ಸಮಾರಂಭಗಳಲ್ಲಿ ಆಹ್ವಾನಿತರಾಗಿ ಹೋಗಿದ್ದರು. 1984ರಲ್ಲಿ ನೇಪಾಳ ಸಾಹಿತ್ಯ ಸಮಿತಿಯಿಂದ ಆಹ್ವಾನಿತರಾಗಿ ನೇಪಾಳಕ್ಕೆ ಭೇಟಿ ಕೊಟ್ಟರು. 1985ರಲ್ಲಿ ಗ್ರೀಸ್ ದೇಶದ ಕೊರ್ಫೋದಲ್ಲಿ ಜರುಗಿದ ಜಾಗತಿಕ ಕವಿ ಸಮ್ಮೇಳನದಲ್ಲಿ ಭಾಗವಹಿಸಿದರು. 1988 ನವೆಂಬರ್ದಲ್ಲಿ ಥೈಲ್ಯಾಂಡದ ರಾಜಧಾನಿ ಬ್ಯಾಂಕಾಕ್ದಲ್ಲಿ ಜರುಗಿದ 10ನೇ ಜಾಗತಿಕ ಕವಿ ಸಮ್ಮೇಳನಕ್ಕೆ ರಾಯಲ್ ಥಾಯ್ ಸರ್ಕಾರದಿಂದ ಆಹ್ವಾನಿತರಾಗಿದ್ದರು. 1994 ಆಗಸ್ಟ್ದಲ್ಲಿ ರಿಪಬ್ಲಿಕ್ ಆಫ್ ಚೀನಾದ ರಾಜಧಾನಿ ತೈಪೇದಲ್ಲಿ ಜರುಗಿದ 15ನೇ ಜಾಗತಿಕ ಕವಿ ಸಮ್ಮೇಳನದಲ್ಲಿ ಭಾಗವಹಿಸಲು ಆಹ್ವಾನಿತರಾಗಿದ್ದರು. ಹೀಗೆ ಅವರು ಯಾವುದೋ ಕಾರಣಕ್ಕೆ ಸಂಚರಿಸುತ್ತಲೇ ಇದ್ದರು. ಅವರ ಪ್ರೀತಿಯ ಕವಿ ರವೀಂದ್ರರ ಕವಿತೆ ಅವರೇ ಅನುವಾದಿಸಿದ್ದು ಅವರಿಗೂ ಅನ್ವಯವಾಗುತ್ತದೆ. ನಾನು ಯಾತ್ರಿಕ, ಯಾವ ಸಂಜೆ ಯಾವ ಮನೆಯಲ್ಲಿ ನಾನು ವಿಶ್ರಮಿಸಬೇಕಾಗಿದೆಯೋ ಯಾರೋ ಬಲ್ಲರು, ನಾನು ಯಾತ್ರಿಕ. ಹೀಗೆ ತಿರುಗಾಟುವ ಮೂಲಕ ಹಲವು ಭಾಷೆಗಳನ್ನು, ಆ ಭಾಷೆಗಳ ಸಂಸ್ಕೃತಿಯನ್ನು, ಅಲ್ಲಿಯ ಜ್ಞಾನವನ್ನು ಅನ್ವೇಷಿಸುತ್ತಾ ಬಂದಂಥವರು. ಅವರು ನಿರಂತರ ಯಾತ್ರಿಕ ಆಗಿದ್ದರು. ಅವರು ತಮ್ಮ ಹದಿಹರಿಯದಲ್ಲೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದರು. ಆಗಸ್ಟ್ 15, 1947ರಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ನಿಜಾಮನ ಆಡಳಿತದಲ್ಲಿದ್ದ ಅವರ ಹೈದರಾಬಾದ್ ಪ್ರಾಂತ್ಯಕ್ಕೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಆ ದಿನ ದೇಶದ ಎಲ್ಲೆಡೆ ಸ್ವಾತಂತ್ರ್ಯದ ಧ್ವಜ ಹಾರುವುದಿದ್ದರೆ ಇಲ್ಲಿ ಧ್ವಜಾರೋಹಣ ನಿಷಿದ್ಧವಾಗಿತ್ತು. ಆದರೆ ಪಂಚಾಕ್ಷರಿಯವರು ತಮ್ಮ ಕೊಪ್ಪಳದ ಕೋಟೆಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸಬೇಕು ಅಂತ ಬಯಸಿದ್ದರು. ಅವರು ಕೋಟೆಯ ಮೇಲೆ ಧ್ವಜ ಹಾರಿಸಿ ಕೆಳಗಿಳಿಯುವಷ್ಟರಲ್ಲೇ ಪೊಲೀಸರು ಅವರನ್ನು ಬಂಧಿಸಿ ಲಾಕಪ್ಪಿನಲ್ಲಿಟ್ಟರು. ಅಮೀನ್ ಸಾಬ್ ಅಂದರೆ ಈಗ ನಾವೇನು ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಕರಿತೀವಲ್ಲ, ಆಗ ಅಮೀನ್ ಸಾಬ್ ಅಂತ ಕರೆದಿದ್ರು. ಆ ಅಮೀನ್ ಸಾಬ್ ಬಂದು ನೋಡಿದಾಗ ಅವರ ಆಶ್ಚರ್ಯವಾಯಿತು. ತಮ್ಮ ಮಗನ ಸಹಪಾಠಿಯಾಗಿದ್ದ ಈ ಹುಡುಗ ಲಾಕಪ್ಪಿನಲ್ಲಿದ್ದ. ಇನ್ನೂ ಬಾಲಕ ನೀನು, ಇದರಲ್ಲಿ ಭಾಗವಹಿಸಬೇಡ, ಈ ಗಡಿ ದಾಟಿ ಗದಗಕ್ಕೆ ಹೋಗಿಬಿಡು, ನಿನ್ನ ಮೇಲೆ ವಾರಂಟ್ ಇದೆ ಅಂತ ಹೇಳಿ
ತಮ್ಮ ಮಗಳ ಬುರ್ಕಾ ತೊಡಿಸಿ ತಮ್ಮ ಆಪ್ತ ಪೊಲೀಸನಿಗೆ ಹೆಣ್ಣು ಮಕ್ಕಳ ಕಂಪಾರ್ಟ್ಮೆಂಟಿನಲ್ಲಿ ಕೂಡಿಸಿ ಗಡಿ ದಾಟಿಸಿ ಬಿಡಲು ಕಳಿಸಿದರು. ಆದರೆ ಅವರು ಗದಗಕ್ಕೆ ಬಂದು ಅಲ್ಲಿಂದ ಸೀದಾ ಮುಂಡ್ರಿಗಿಗೆ ಹೋಗಿ ವಿಮೋಚನಾ ಹೋರಾಟಗಾರರ ಶಿಬಿರಕ್ಕೆ ಬಂದು ಶಿಬಿರಾರ್ಥಿಯಾದರು. ಕಪ್ಪತ್ತಗುಡ್ಡದಲ್ಲಿ ಸುಭಾಷ್ ಚಂದ್ರ ಬೋಸರ ಸೈನ್ಯದಲ್ಲಿ ಕ್ಯಾಪ್ಟನ್ರಾಗಿದ್ದ ಜಗತ್ ಸಿಂಗ್, ರಾಮ್ ಸಿಂಗ್ ಅವರಿಂದ ಶಸ್ತ್ರಾಸ್ತ್ರ ತರಬೇತಿ ಪಡೆದರು. ಅವರು ತಮ್ಮ ತಂಡದೊಂದಿಗೆ ಕುಕನೂರ್ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ ಅಲ್ಲಿದ್ದ 303 ಬಂದೂಕುಗಳನ್ನ ಕಾಡತೂಸು ತುಂಬಿದ ಕಟ್ಟಿಗೆ ಪೆಟ್ಟಿಗೆ ಹೊತ್ತುಕೊಂಡು ಬಂದರು. ಆದರೆ ಯಲಬುರ್ಗಾ ತಾಲೂಕು ಕಚೇರಿ ಮೇಲೆ ದಾಳಿ ಮಾಡಿದಾಗ ಮಾತ್ರ ಜೊತೆಯ ಹೋರಾಟಗಾರ ಗವಿಯಪ್ಪ ಹಿಡಿದಿದ್ದ ಬಾಂಬುಗಳ ಚೀಲ ಗೋಡೆಗೆ ತಾಗಿ ಸ್ಫೋಟಗೊಂಡಿದ್ದರಿಂದ ಅವರ ಕೈ ಹಾರಿ ಹೋಯಿತು. ಪಕ್ಕದಲ್ಲಿದ್ದ ಪಂಚಾಕ್ಷರಿಯವರ ಕಾಲು ಸ್ಫೋಟದಿಂದ ತೀವ್ರ ಗಾಯಗೊಂಡಿತು. ಅವರ ಕಾಲಿನ ಮೇಲಿದ್ದ ಗಾಯದ ಗುರುತು ಅವರ 90ನೇ ವಯಸ್ಸಿನವರೆಗೂ ಇತ್ತು. ಸರ್ದಾರ್ ಪಟೇಲರು ಪೊಲೀಸ್ ಕಾರ್ಯಾಚರಣೆಯ ಆದೇಶದಿಂದಾಗಿ ಹೈದರಾಬಾದ್ ಪ್ರಾಂತ ಒಕ್ಕೂಟದಲ್ಲಿ ವಿಲೀನವಾಯಿತು. ಆ ಬಳಿಕ ಹಿಂಸಾಚಾರ ನಡೆಸಿದಾಗ ತಮ್ಮ ಊರಲ್ಲಿ 21 ದಿನ ಉಪವಾಸ ಕೈಕೊಂಡು ಶಾಂತಿ ನೆಲೆಸುವಲ್ಲಿ ಕಾರಣಕರ್ತರಾದರು. ಉಪವಾಸ ಕುಂತ ಜಾಗೆಯಲ್ಲಿ ಗಾಂಧಿ ಚಿತಾಭಸ್ಮದ ಕರಂಡಕವನ್ನು ಹೂಳಿ ಊರ ಹಿರಿಯರ ಸಹಕಾರದಿಂದ ತಮ್ಮ ಗೆಳೆಯರೊಂದಿಗೆ ಸೇರಿ ಅಲ್ಲಿ ಗಾಂಧಿ ಕಟ್ಟೆಯನ್ನು ಕಟ್ಟಿಸಿದರು. 303 ಬಂದೂಕು ಹಿಡಿದ ಅವರ ಕೈ ಪೆನ್ನನ್ನು ಹಿಡಿದು ಪ್ರೀತಿ, ಸೌಹಾರ್ದತೆ, ವಿಶ್ವಬಂಧುತ್ವ ಇಂಥ ಮೌಲ್ಯಗಳನ್ನು ಬಿಂಬಿಸುವ ಬರವಣಿಗೆಯಲ್ಲಿ ತೊಡಗಿತು. ರಜಾಕಾರರ ಹಾವಳಿಯಲ್ಲಿ ನಡೆದ ಹಿಂಸಾಚಾರ, ಹತ್ಯಾಕಾಂಡಗಳಿಂದ ಅವರ ಮನ ತೀವ್ರ ಘಾಸಿಗೊಂಡಿತ್ತು. ಮೇಲಾಗಿ ಅವರು ಮೂಲತಃ ಭಾವನಾಜೀವಿ, ಆದರ್ಶವಾದಿಯಾಗಿದ್ದರು. ಅವರ 6 ಸ್ವತಂತ್ರ ಕವನ ಸಂಕಲನಗಳ ಜೊತೆಗೆ ಅನುವಾದಿತ ಕವನ ಸಂಕಲನಗಳು ಸೇರಿ 13 ಸಂಕಲನಗಳು ಪ್ರಕಟಗೊಂಡಿವೆ. ಚೈತ್ಯಾಕ್ಷಿ, ನೀರುದ್ರನಾಗು, ಗಾಳಿಗಂಧ, ಬೆಳಕಿನ ಹೆಪ್ಪಾಕೋ ತವಕ ಮೊದಲಾದ ಸಂಕಲನಗಳಲ್ಲಿ ಅವರ ಕಲ್ಪನಾ ವೈಖರಿ, ರಸಪುಷ್ಟತೆ, ಉದಾತ್ತತೆ, ಅನುಕಂಪ, ಆದರ್ಶಪರತೆ ಈ ಗುಣಗಳು ಅಲ್ಲಿ ಮೇಳವಿಸಿವೆ. ಅವರ ಮೊದಲ ಸಂಕಲನ ಚೈತ್ಯಾಕ್ಷಿಯಲ್ಲಿ ಹೊಸ ಬಾಳಿಗೆ ಆಹ್ವಾನ ಎಂಬ ಪದ್ಯ ಇವತ್ತು ನಮಗೆ ಬೇಕಾಗಿರುವುದೇನು ಎಂಬುದರ ಚಿಂತನವನ್ನು ನಡೆಸುತ್ತದೆ. 100 ಧರ್ಮ, 100 ಜಾತಿ, 100 ಪಂಥ, 100 ಈ ವಿತರ್ಕಗಳೆಲ್ಲ ನಿಲ್ಲಲಿ, ಪ್ರೇಮ ಒಂದೇ, ವಿಶ್ವಧರ್ಮ, ಸಮತೆಯೊಂದೇ, ಎಲ್ಲ ನಿಯಮ ಒಡನೆ ಮೂಡಿ ಬೆಳಗಲಿ. ಸದಾ ಬದುಕಿಗೆ ಒಳಿತನ್ನೇ ಹಾರೈಸುವ ಜೀವ ಅವರದು. ಆದರೆ ಒಳಿತಿನ ಬಗ್ಗೆ, ಚೆಲುವಿನ ಬಗ್ಗೆ ಇವತ್ತು ಮಾತಾಡೋದೇ ಅಪರಾಧವಾಗಿ ತೋರುತ್ತಿದೆಯಲ್ಲ ಅಂತ ಕಳವಳ ವ್ಯಕ್ತಪಡಿಸ್ತಾರೆ. ಇದೆಂಥ ವಿಚಿತ್ರ ಯುಗವಯ್ಯ, ಇಲ್ಲಿ ಒಳಿತಿನ ಬಗ್ಗೆ, ಚೆಲುವಿನ ಬಗ್ಗೆ, ಹಸಿರಿನ ಬಗ್ಗೆ, ಲತಾ ಬಳ್ಳಿಗಳ ಬಗ್ಗೆ, ಮೊಗ್ಗು ಹೂಗಳ ಬಗ್ಗೆ, ಎಲ್ಲ ಒಳ್ಳೆಯದರ ಬಗ್ಗೆ ಮಾತಾಡುವುದೇ ಅಪರಾಧವಯ್ಯ. ಅವರ ಕಾವ್ಯದ ಆಶಯಗಳು ಪ್ರಮುಖವಾಗಿ ಪ್ರೇಮ, ದೇಶಭಕ್ತಿ ಮತ್ತು ಅನುಭವ ಅನ್ನಬಹುದು. ಪ್ರೇಮ ಪ್ರೀತಿಯ ಬಗ್ಗೆ ಮೃದು ಮಧುರವಾಗಿ ಹೇಳುವ ಕವಿಯೇ ದೇಶಕ್ಕೆ ಗಂಡಾಂತರ ಒದಗಿದಾಗ ಅವರ ಕವಿತೆ ವಿರೋಚಿತವಾಗಿ ಬಿಡುತ್ತದೆ. ಅವರ ಕೆಳದಿ 505 ಮುಕ್ತಕಗಳನ್ನು ಒಳಗೊಂಡಿರುವ ಸಂಕಲನ. ಅದರಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ, ಅಧ್ಯಾತ್ಮ, ಶೃಂಗಾರ ಪದರಗಳಿವೆ. ಆದರೆ ಇವು ದೈಹಿಕ ಚೆಲುವಿಗಿಂತ ಅಂತರಾಳದ ಸೌಂದರ್ಯಕ್ಕೆ, ಜೀವಾತ್ಮ ಪರಮಾತ್ಮನಲ್ಲಿಡುವ ಭಕ್ತಿಯ ಕಡೆಗೆ ಹೊರಳುತ್ತವೆ. ಈ ಹೊತ್ತು ಮಧುರವಾಗಿದೆ, ಆರಿಸಿ ಬಿಡು ದೀಪಗಳನ್ನು, ಸಂತಸದ ಮಧ್ಯದಲ್ಲಿ ಉರಿಯುವವರ ಕೆಲಸವೇನು? ಮಧುರವಾದ ಪ್ರೀತಿಯ ತಾದಾತ್ಮ್ಯದ ಹೊತ್ತಿನಲ್ಲಿ ಉರಿಯುವವರನ್ನ ಹತ್ತಿರ ಸುಳಿಯಗೊಡದೆ ಹಾಗೆ ನೋಡಿಕೊಳ್ಳಬೇಕೆನ್ನುವುದು ಸಾಕಷ್ಟು ಧ್ವನಿಪೂರ್ಣವಾಗಿದೆ. ಅವರ ಕೆಳದಿ ದೀಪಶಿಖಾ ಆನಂದ ಸ್ವರೂಪಿಣಿ, ಜ್ಞಾನಲೋಚನೆ ಆಗ್ತಾಳೆ. ಆಕೆ ಲೌಕಿಕದ ಪ್ರತೀಕ ಮಾತ್ರವಲ್ಲ, ಪಾರಮಾರ್ಥಿಕ ಪರಮಾನಂದ ಕೊಡುವ ಜ್ಯೋತಿ, ಆನಂದದ ಪ್ರತಿರೂಪ ಆಗ್ತಾಳೆ. ಅವರ ಪ್ರಬಂಧಗಳಿಗೆ ವೈಶಿಷ್ಟ್ಯತೆ ಇದೆ. ಈ ಪ್ರಬಂಧಗಳು ರಸವಿಮರ್ಶೆಗಳು. ಕವಿ ಕಾವ್ಯ ಕಲ್ಪನೆ, ಕವಿ ಕಾವ್ಯ ದರ್ಶನ, ಕವಿ ಕಾವ್ಯ ಚಿಂತನ ಈ ಪುಸ್ತಕಗಳಲ್ಲಿ ಈ ರಸವಿಮರ್ಶೆಗಳು ಸಂಕಲಿತಗೊಂಡಿವೆ. ಕಾಳಿದಾಸನ ಮೇಘದೂತ, ಕಾಳಿದಾಸ ಹಾಗೂ ಶೇಕ್ಸ್ಪಿಯರ್ ಇಂಥ ಲೇಖನಗಳೊಂದಿಗೆ ಬಂಗಾಳದ ಚಂಡಿದಾಸ್, ಕಾಶ್ಮೀರದ ಅನುಭಾವಿ ಕವಯಿತ್ರಿ ಲಲ್ಲೇಶ್ವರಿ ಮತ್ತು ಶೇಖ್ ನೂರುದ್ದೀನ್ ನುರಾನಿ, 13ನೇ ಶತಮಾನದ ದಿಲ್ಲಿ ದರ್ಬಾರಿನಲ್ಲಿದ್ದ ಉರ್ದು ಕವಿ ಅಮೀರ್ ಖುಸ್ರು, ಕೇರಳದ ವಳ್ಳತ್ತೋಳ್ ನಾರಾಯಣ ಮೆನೋನ್, ಗಾಲಿಬ್, ಮೊಹಮ್ಮದ್ ಇಕ್ಬಾಲ್, ತಮಿಳಿನ ಸುಬ್ರಹ್ಮಣ್ಯ ಭಾರತಿ, ಜ್ಞಾನಪೀಠ ಪುರಸ್ಕೃತ ಉರ್ದು ಕವಿ ಶ್ರೀ ರಘುಪತಿ ಸಹಾಯ್ ಫಿರಾಕ್, ಹಿಂದಿ ಭಾಷೆಯ ಕ್ರಾಂತಿಕಾರಿ ಕವಿ ಆಚಾರ್ಯ ಶ್ರೀರೂಪಚಂದ್ರ, ಹೀಗೆ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಭಾಷೆಗಳ ಶ್ರೇಷ್ಠ ಕವಿಗಳನ್ನು ಕನ್ನಡಕ್ಕೆ ತಮ್ಮ ರಸವಿಮರ್ಶೆಗಳಿಂದ ಆಪ್ತಧಾಟಿಯಲ್ಲಿ ಪರಿಚಯಿಸಿದರು. ಅವರು ಹಲವು ಭಾಷೆಗಳನ್ನು ಬಲ್ಲವರಾಗಿದ್ದರಿಂದ ಅವರವರ ಭಾಷೆಯ ಮೂಲಕವೇ ಅವರೊಂದಿಗೆ ಸಂಪರ್ಕ, ಒಡನಾಟ ಇಟ್ಕೊಂಡಿದ್ದರು. ವಿಶೇಷವಾಗಿ ಅವರು ಉರ್ದು ಮತ್ತು ಹಿಂದಿ ಭಾಷೆಗಳಲ್ಲಿ ಪಾರಂಗತರಾಗಿದ್ದರು. ಅವರು ಆಯಾ ಭಾಷೆಯೊಂದಿಗೆ ಆಯಾ ಸಂಸ್ಕೃತಿಯನ್ನೂ ಬಲ್ಲವರಾಗಿದ್ದರು. ಕೇಂದ್ರ ಸಾಹಿತ್ಯ ಅಕಾಡೆಮಿ, ರಾಷ್ಟ್ರೀಯ ಪುಸ್ತಕ ಪ್ರತಿಷ್ಠಾನ NBT ಅವುಗಳಿಗಾಗಿ ನಾರಿ, ಗಾಲಿಬ್, ಪುರಾತನ ಲಖನೌ, ಐವಾನೆ ಗಜಲ್ ಮುಂತಾದ ಮಹತ್ವದ ಗ್ರಂಥಗಳನ್ನು ಅನುವಾದಿಸಿದರು. ಆಧುನಿಕ ಉರ್ದು ಕಥಾ ಜಗತ್ತಿನ ಸುಪ್ರಸಿದ್ಧ ಲೇಖಕಿ, ಪದ್ಮಶ್ರೀ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತೆ ಶ್ರೀಮತಿ ಕುರ್ರತುಲ್ ಐನ್ ಹೈದರ್
ಅವರ ಪಜ್ಜರ್ ಕಿ ಆವಾಜ್ ಎಂಬ ಕಥಾಸಂಕಲನವನ್ನು ಹೇಮಂತ ಋತುವಿನ ಸ್ವರಗಳು ಅನ್ನೋ ಶೀರ್ಷಿಕೆಯೊಂದಿಗೆ ಅವರು ಅನುವಾದಿಸಿದ್ದಾರೆ. ಈ ಅನುವಾದಕ್ಕೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಲಭಿಸಿತು. ಪ್ರಸಿದ್ಧ ಉರ್ದು ಕಥೆಗಾರ ಮತ್ತು ಕಾದಂಬರಿಕಾರ ಕೃಷ್ಣಚಂದ್ರ ಅವರೊಂದಿಗೆ ಆತ್ಮೀಯರಾಗಿದ್ದರು. ಅವರ ಪ್ರಗತಿಶೀಲ ಮನೋಧರ್ಮದ ಸಣ್ಣ ಕಥೆಗಳನ್ನು ಬೋರ್ಬನ್ ಕ್ಲಬ್ ಅನ್ನೋ ಅವರ ಕಾದಂಬರಿಯನ್ನು ಕನ್ನಡಕ್ಕೆ ತಂದರು. ಹಿಂದಿ ಸಾಹಿತ್ಯದ ಅಗ್ರಗಣ್ಯ ಲೇಖಕ ಡಾಕ್ಟರ್ ಆಂಗೆ ರಾಘವ್ ಅವರ ಲೋಯಿ ಕಾ ತಾನಾ ಅನ್ನೋ ಕಾದಂಬರಿಯನ್ನು ಮಗ್ಗ ಚೆಲ್ಲಿದ ಬೆಳಕು ಅಂತ ಅನುವಾದಿಸಿದ್ದಾರೆ. ಅವರು ಸೋವಿಯತ್ ದೇಶದ 7 ಭಾಷೆಗಳ 25 ಕವಿತೆಗಳನ್ನು ಮಿತ್ರ ದೇಶದ ಕವಿತೆಗಳು ಅಂತ ಹೆಸರಿಸಿ ಅನುವಾದಿಸಿದ್ದಾರೆ. ಇದಕ್ಕೆ ಅವರಿಗೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಬಂತು. ಸಾಂಸ್ಕೃತಿಕ ರಾಯಭಾರಿಯಾಗಿ ಅನ್ಯ ಭಾಷೆಗಳಿಂದ ಶ್ರೇಷ್ಠ ಕಾವ್ಯ ಕಥೆ ಕಾದಂಬರಿಗಳನ್ನು ಕನ್ನಡಕ್ಕೆ ತಂದು ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಹೆಚ್ಚಿಸಿದರು. ಪಂಚಾಕ್ಷರಿ ಹಿರೇಮಠರು ತಮ್ಮ ಘನ ವ್ಯಕ್ತಿತ್ವದ ಮೂಲಕ ಹಾಗೂ ತಮ್ಮ ಸ್ವತಂತ್ರ ಹಾಗೂ ಅನುವಾದಿತ ಕೃತಿಗಳ ಮೂಲಕ ಸದಾ ಜೀವಂತವಾಗಿರುವಂಥವರು. ಅವರು ಬೆಳಕಿನ ಆರಾಧಕರು. ಬಾಗಿಲ ತೆಗೆ ತಾಯಿ ಬೆಳಕು ಬಂದಿದೆ ಅವರ ಅತ್ಯಂತ ಜನಪ್ರಿಯ ಹಾಡು. ಇನ್ನೊಂದು ಅವರ ಕವಿತೆ ಬೆಳಕಿನ ಹೆಪ್ಪು ಹಾಕುವ ತವಕ. ಈ ಕಾಮನ ಹುಣ್ಣಿಮೆಯ ಬೆಳಗಿನಲ್ಲಿ ಮಾರ್ಚ್ 14ರಂದು ಅವರು ಲೀನವಾದರು. ಪೂರ್ಣಚಂದ್ರನ ಬೆಳಕಿನಲ್ಲಿ, ಉಷೆಯ ಬೆಳಕಿನಲ್ಲಿ ನಮಗೆ ಅವರು ಕಾಣ್ತಲೇ ಇರ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಮೇರು ಸಾಹಿತಿ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ್ ಅವರ ಬದುಕು ಬರಹ ಈ ಬಗ್ಗೆ ಮಾತನಾಡಿದವರು ಮಲ್ಲಿಕಾರ್ಜುನ್ ಹಿರೇಮಠ್.